ಜೈ ಶಿವ ತಾಯಿ ಚೌಡೇಶ್ವರಿ ಪಟ್ಟೇಲ್. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಮಂಗಳವಾರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ ಅಲ್ವಾ, ದೇವ್ರಿಗೆ ಮೊಸರನ್ನ ಹಾಲಿಟ್ಟು ಪೂಜೆ ಮಾಡ್ತೀವಿ. ಮತ್ತು ಬೇವಿನ ಸೊಪ್ಪು ತೊಗೊಂಬಂದವನೇ ನನ್ನ ಮಗ. ಅದೆಲ್ಲ ಬೇವಿನ ಸೊಪ್ಪು ಎಲ್ಲ ಕಟ್ಟಿ ಎಲ್ಲ ದೇವ್ರಿಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಬೇವಿನ ಸೊಪ್ಪು ಅಲಂಕಾರನೇ ಅನ್ಬೋದು. ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೇನು ಪೂಜೆ ಮಾಡಬೇಕು. ಇವತ್ತು ಬೇವಿನ ಸೊಪ್ಪು ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅಂದರೆ ಕಳೆ ಬಂದ್ಬಿಡತ್ತೆ ದೇವರು. ನಾವು ಒಂದೊಂದ್ಸಲ ಒಂದೊಂಥರ ಕಳೆ ಇರುತ್ತೆ. ಬೇವಿನ ಸೊಪ್ಪು ಅಂದ್ರೇ ಚೌಡಮ್ಮಂಗೆ ತುಂಬ ಇಷ್ಟ. ಬೇವಿನ ಸೊಪ್ಪು ಮೊಸರನ್ನ ನಾವು ಜಾತ್ರೆ ಮಾಡುವಾಗೆಲ್ಲ ಇಡ್ತೀವಲ್ವ. ನಾರ್ಮಲ್ ಟೈಮಲ್ಲಿ ಅಷ್ಟೇ ನೀವು ಬೇವಿನ ಸೊಪ್ಪು ಮೊಸರನ್ನ ಇಡಿ, ಎಷ್ಟು ಕಳೆ ಬಂದ್ಬಿಡತ್ತೋ. ಪೂಜೆ ಎಲ್ಲ ಆಯಿತು. ಇವಾಗ ಟಿಫನ್ ಬಂದು ನಾನು ಪೊಂಗಲ್ ಚಟ್ನಿ ಮಾಡಿದ್ದೆ. ಟಿಫನ್ ಎಲ್ಲ ಆಯಿತು. ನಮ್ಮನೆಗೆ ಇವತ್ತು ಆಂಜನೇಯ ಸ್ವಾಮಿ ಬಂತು. ಬೈಲಾಂಜನೇಯಗೆ ಕುಮಾರಣ್ಣವರು ಕರ್ಕೊಂಡೋಗೋ ಇದ್ರು. ಇನ್ನೇನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇತ್ತು ಅಂದ್ಬಿಟ್ಟು ಹಿಂಗೆ ನಮ್ಮನೆಗೆ ಕರ್ಕೊಂಬರ್ತಾರೆ. ಪ್ರತಿ ಸಲನೂ ಅಷ್ಟೇ ಬೈಲಾಂಜನೇಯಗೆ ಹೋದ್ರೆ ನಮ್ಮನೆ ಕಂಪಲ್ಸರಿ ಬಂದೇ ಬರುತ್ತೆ. ಪಾಪ ಕರ್ಕೊಂಬರ್ತಾರೆ ಕುಮಾರಣ್ಣವರು. ಇವಾಗ ದೇವ್ರು ಆಂಜನೇಯ ಬಂದೈತೆ ಅಂದ್ಬಿಟ್ಟು ಹಲಸಿನಣ್ಣು ತೊಗೊಂಬಂದಿದ್ರು ನೆನ್ನೆನೆ. ದೇವ್ರಿಗೆ ರಸಾಯನ ಮಾಡಿ ಇಕ್ಕಣ ಅಂದ್ಬಿಟ್ಟು ನನ್ನ ಮಗ ಕಟ್ ಮಾಡ್ತಾನೆ. ಶಾಪಿಂದ ಬಂದ್ಬಿಟ್ಟು ಬೇಗ ಬೇಗ ಕಟ್ ಮಾಡಿ ರಸಾಯನ ಮಾಡಿ ಇಕ್ಕಣ ಪೂಜೆಗೆ ಅಂದ್ಬಿಟ್ಟು ಏನು ಹಣ್ಣು ತುಂಬ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕಿ, ನಾವು ಸಕ್ಕರೆ ಏನು ಆ್ಯಡ್ ಮಾಡಿಲ್ಲ. ಯಾಕಂದರೆ ಮುಂಚೆ ಎಲ್ಲ ನಾವು ತಿಂತಾಯಿದ್ವಿ, ಅಷ್ಟೊಂದು ಇರುತ್ತೆ. ಹಲಸಿನಣ್ಣು ತುಂಬ ಇರೋದು. ನಾವು ಯಾಕಂದರೆ ಆಂಜನೇಯಗೆ ತುಂಬ ಇಷ್ಟ, ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಇವತ್ತು ಆಂಜನೇಯಗೆ ರಸನೆ ಮಾಡಿಕ್ಕಿದ್ವಿ. ಇವಾಗ ನನ್ನ ಮಗಳು ಬಂದ್ಲು. ಇವಾಗ ತಾನೇ ಬಂದಿರೋದು ನೋಡಿ, ಸಾಕಾಗಿ ಬಂದ್ಲು ಅವಳು. ನನ್ನ ಮಗ ಹೋಗಿ ಅಲ್ಲಿ ಕರ್ಕೊಂಬರ್ಬೇಕಾಗಿತ್ತು, ಅವ್ನು ಹೋಗ್ಲಿಲ್ಲ. ಅವ್ನು ಕಟ್ ಮಾಡ್ತಾ ಇದ್ದ ಅಂದ್ಬಿಟ್ಟು ನನ್ನ ಮಗಳೇ ಬಂದ್ಲು. ಇವಾಗ ರಸಾಯನ ಮಾಡಿಕ್ಕಿ ಪೂಜೆ ಮಾಡಿದ್ರು. ಈ ವಿಡಿಯೋ ಬಂದು ಪೂಜೆ ಆದಮೇಲೆ ಹಲಸಿನಣ್ಣು ತೊಗೊಂಡು ತಿಂತಾ ಇದ್ದ. ನಾನು ಅಡುಗೆ ಮಾಡ್ತಾ ಇದ್ದೆ. ಇನ್ನೇನು ನಮ್ಮ ಯಜಮಾನ್ರು ಸ್ವಲ್ಪ ಹೂವು ತೊಗೊಂಬರೋಣ ಅಂದ್ಬಿಟ್ಟು ಹೋಗವ್ರೆ. ಹೂವು ತೊಗೊಂಬಂದಿದ ತಕ್ಷಣ ಇವಾಗ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿ, ಅಂದರೆ ಹೂವು ಹಾಕಿ ಇನ್ನೇನು ಪೂಜೆ ಮಾಡ್ತೀವಿ. ಇಲ್ಲಿ ಪೂಜೆ ಆಗಿದ ತಕ್ಷಣ ಅವ್ರು ಕರ್ಕೊಂಡು ಹೋಗ್ತಾವ್ರೆ. ತುಂಬ ಡಿಮ್ಯಾಂಡ್ ಆಗ್ಬಿಟ್ಟೈತೆ ಆಂಜನೇಯ ಸ್ವಾಮಿ. ಇವಾಗ ಎಲ್ಲೋ ರಾಜಾಜಿನಗರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರು. ಎಲ್ಲ ಸ್ವಾಮಿ ಹಲಸಿನ ಕರ್ಕೊಂಡು
ಜೈ ಶ್ರೀರಾಮ್ ತಾಯಿ ಚೌಡೇಶ್ವರಿ ಜಗನ್ಮಾತೆ ಒಳ್ಳೇದು ಮಾಡಿ ತಟ್ಟೆಗೆ ಜೈ ಶ್ರೀರಾಮ್ ಯಾವುದು ನಮ್ದು ತರಂತಲ್ಲ ಸರ್ವಕ್ಕಂತ ಆಗೋದಂಗೆ ಹೋಗ್ಬಿಡ್ತು ನೋಡಿ ಅದಕ್ಕೆ ಏನೋ ತೊಂದರೆ ಆಗಿದೆ. ಬಿಸಿ ಮತ್ತೆ ಜೋಳ ನಿನ್ನೆ ಒಂದು 2 to 3 hours ಅಷ್ಟೇ ದೇವ್ರ ಮನೇಲಿತ್ತು, ಪೂಜೆ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋದ್ರು ಅಷ್ಟೇ. ತಿರ್ಗಾ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಜೋಳ ಬೈಸಿದ್ದೀವಿ. ಸ್ನ್ಯಾಕ್ಸು ಸೀಸನ್ನು ಮಾರ್ಗೆಣ್ಸು ತಿಂತೀವಿ, ಇಲ್ಲಾಂದರೆ ಜೋಳ ಏನಾನ ಬೈಸ್ಕೊಂಡು ತಿಂತೀವಿ. ಸ್ನ್ಯಾಕ್ಸ್ ಏನೋ ತಿಂದಿಲ್ಲ ಅಂದರೆ, ಇಲ್ಲಾಂದರೆ ಒಂದೊಂದ್ಸಲ ಏನೋ ತಿನ್ನೋಕೆ ಹೋಗಲ್ಲ, ಕಾಫಿನೂ ಕುಡಿಯಲ್ಲ. ಇಷ್ಟ ಇವತ್ತಿಂದು ಸ್ಮಾಲ್ ವಿಡಿಯೋ ಅಂದ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.